ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಬಹುನಿರೀಕ್ಷೆಯ ಸಿನಿಮಾ ಟಾಕ್ಸಿಕ್ ಇವತ್ತು ರಿಲೀಸ್ ಆಗಿದೆ. ಇನ್ಫ್ಯಾಕ್ಟ್ ಇವತ್ತೊಂದು ಒಳ್ಳೆಯ ದಿನ ಟಾಕ್ಸಿಕ್ ರಿಲೀಸ್ಗೆ. ಯಾಕೆ ಅಂತ ಹೇಳಿದ್ರೆ ಸಾಲು ಸಾಲು ಹಬ್ಬಗಳಿವೆ, ರಜೆಗಳಿವೆ. ಸೊ ಹಾಗಾಗಿ ಜನರ ಹತ್ರ ಟೈಮ್ ಇದೆ, ಜನ ಬಂದು ಹೊರಗಡೆ ಸಿನಿಮಾ ನೋಡ್ತಾರೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ಸ್. ಅಫ್ಕೋರ್ಸ್ ಟಾಕ್ಸಿಕ್ ಸಾಕಷ್ಟು ಸಮಯದ ಬಳಿಕ, ಅಂದರೆ ಆಲ್ಮೋಸ್ಟ್ ಬೇರೆ ಬೇರೆ ಡೇಟ್ಸ್ಗಳನ್ನು ಕೊಟ್ಟಿದ್ರು, ರಿಲೀಸಿಂಗ್ ಡೇಟ್ಸ್, ಅದೆಲ್ಲ ಪೋಸ್ಟ್ಪೋನ್ ಆಗ್ತಾ ಬಂದು ಕೊನೆಗೆ 26ನೇ ತಾರೀಕು ಆಗಸ್ಟಿಗೆ ಫೈನಲ್ ಮಾಡಿದ್ರು. ಇವತ್ತು ಅದರಂತೆ ರಿಲೀಸ್ ಕೂಡ ಆಗಿದೆ. 26ನೇ ತಾರೀಕು ಬಹಳ ನ್ಯೂಮರಲಾಜಿಕಲಿ ನೋಡಿದ್ರು ಕೂಡ ಯಶ್ಗೆ ಬಹಳ ಲಕ್ಕಿ ಅನ್ನುವಂಥದ್ದನ್ನು ಮಾತಾಡ್ತಾರೆ. ಹಾಗಾಗಿ ಜೊತೆಗೆ ಇವತ್ತು ಈದ್ ಮಿಲಾದ್ ಬೇರೆ, ಓಣಂ ಬೇರೆ ಇದೆ. ಸೊ ಹಾಗಾಗಿ ಹಬ್ಬಗಳ ದಿನ, ರಜೆ ಇರೋದ್ರಿಂದಾಗಿ ಜನ ಹೊರಗಡೆ ಬಂದು ಸಿನಿಮಾ ನೋಡ್ತಾರೆ ಅನ್ನುವಂಥ ಲೆಕ್ಕಾಚಾರ. ಹಾಗೆ ನಾನು ಹೇಳಿದೆ 26th 2 + 6 = 8. 8 ಅಂತ ಹೇಳಿದ್ರೆ ಯಶ್ ಅವರ ಲಕ್ಕಿ ನಂಬರ್. ಅವರ ಬರ್ತ್ ಡೇಟ್ ಕೂಡ 8. ಸೊ ಹಾಗಾಗಿ 8ನ್ನು ತುಂಬ ಅವರು ನಂಬ್ತಾರೆ. ಸೊ ಹಾಗಾಗಿನೇ ಅವರ ಬೇರೆ ಬೇರೆ ಸಿನಿಮಾಗಳ ಟ್ರೇಲರ್ ರಿಲೀಸ್ ಆಗಿರಲಿ ಅಥವಾ ಅವರ ಇವೆಂಟ್ಸ್ ಡೇಟ್ ಆಗಿರಲಿ, ಇವೆಲ್ಲವೂ ಕೂಡ ಆಲ್ಮೋಸ್ಟ್ 8 ಬರೋ ರೀತಿಯಲ್ಲಿ ಅವರು ಪ್ಲಾನಿಂಗ್ ಮಾಡುವಂಥದ್ದನ್ನು ನೋಡ್ತಾ ಇದ್ವಿ. ಸೊ ಹಾಗಾಗಿನೇ 26ನೇ ತಾರೀಕೆ ರಿಲೀಸ್ ಆಗಬೇಕು. 2 + 6 8 ಇರುತ್ತೆ. ಸೊ ಹಾಗಾಗಿ ಒಂದು ಲಕ್ಕಿ ಡೇ ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರು. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಹಬ್ಬಗಳಿರೋದ್ರಿಂದ ರಜೆ ಕೂಡ ಇದೆ. ಹಾಗಾಗಿ ಜನರಿಗೆ ಅನುಕೂಲ ಆಗುತ್ತೆ ಸಿನಿಮಾ ನೋಡೋದಕ್ಕೆ ಅಂತೇಳಿ. ಜೊತೆಗೆ ಪ್ರೀ ಬುಕ್ಕಿಂಗ್ಸ್ ಕೂಡ ಸಾಕಷ್ಟಿತ್ತು. ನನ್ನ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಮಾತನಾಡಿದ್ದೆ. ಸಾಕಷ್ಟು ಟಿಕೆಟ್ಗಳು ಆಲ್ರೆಡಿ ಪ್ರೀ ಬುಕ್ ಆಗಿದ್ವು. 30 ಕೋಟಿಗೂ ಹೆಚ್ಚು ಆಲ್ರೆಡಿ ಕಲೆಕ್ಷನ್ಸ್ ಆಗಿತ್ತು ಪ್ರೀ ಬುಕ್ಕಿಂಗ್ಸ್ನಲ್ಲಿ. ಸೊ ಹಾಗಾಗಿ ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಒಂದಷ್ಟು ಶೋಗಳನ್ನು ಕೂಡ ಜಾಸ್ತಿ ಮಾಡಿದ್ರು. ಬೆಳಿಗ್ಗೆ 6 ಗಂಟೆಯಿಂದಲೇ ಫ್ಯಾನ್ಗಳಿಗಾಗಿ ಶೋ ಓಪನ್ ಮಾಡ್ತೀವಿ ಅನ್ನುವಂಥದ್ದನ್ನು ಮುಂಚೆನೇ ಡಿಕ್ಲೇರ್ ಮಾಡಿದ್ರು. ಸೊ ಹಾಗಾಗಿ ಇವತ್ತು 6 ಗಂಟೆಗೆ ಬೆಳಿಗ್ಗೆ ಶೋ ಓಪನ್ ಆಯಿತು. 6 ಗಂಟೆಗೆ ಶೋ ನೋಡಿದಂತಹ ಯಶ್ ಅಭಿಮಾನಿಗಳು, ಜೊತೆಗೆ ಮೀಡಿಯಾ ಪರ್ಸನಾಲಿಟೀಸ್, ಹಾಗೆ ಇನ್ನೂ ಸಾಕಷ್ಟು ಜನ ಬೇರೆ ಬೇರೆ ರಂಗದಿಂದ ಬಂದಿರುವಂತಹ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಂತಹ ಜನ ಕೂಡ ಇನ್ಫ್ಯಾಕ್ಟ್ 6 ಗಂಟೆಗೆ ಸಿನಿಮಾ ನೋಡಿದ್ದಾರೆ. 85%ಗಿಂತ ಹೆಚ್ಚು ಥಿಯೇಟರ್ ಫಿಲ್ ಆಗಿತ್ತು ಅನ್ನುವಂಥದ್ದು ಇದಕ್ಕೆ ಸಾಕ್ಷಿ. ಹೆಚ್ಚು ಜನ ಸಿನಿಮಾ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರು. ಅಂದರೆ ಸಿನಿಮಾ ಒಂದು ದೊಡ್ಡ ಓಪನಿಂಗ್ ಕಾಣುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದೇ ರೀತಿಯಲ್ಲಿ ಸಿನಿಮಾ ಓಪನಿಂಗ್ ಅಂತೂ ಖಂಡಿತವಾಗ್ಲೂ ಒಳ್ಳೆಯದಾಗಿ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಡೇ 1 ಕಲೆಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಟಿಲ್ ಟೈಮ್ ನಾನು ಈಗ ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಕೂಡ ಸಾಕ್ನಿಕ್ ಅನ್ನುವಂಥ ಒಂದು ಮೂವಿ ಟ್ರೇಡ್ ಅನಾಲಿಸಿಸ್ ಒಂದು ವೆಬ್ಸೈಟ್ ಏನಿದೆಯಲ್ಲ, ಅದರ ಪ್ರಕಾರ ಒಂದು 2 ಗಂಟೆ 3 ಗಂಟೆವರೆಗೂ ಅವರು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ಆಧರಿಸಿ ಹೇಳೋದಾದರೆ ಈಗಾಗಲೇ ಧುರಂಧರ್ ಸಿನಿಮಾನ ಬೀಟ್ ಮಾಡಿ ಟಾಕ್ಸಿಕ್ ಸಿನಿಮಾ ಮುನ್ನುಗ್ತಾ ಇದೆ, ಅಂದರೆ ಡೇ 1 ಕಲೆಕ್ಷನ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಧುರಂಧರ್ ರಿಲೀಸ್ ಆದಾಗ ಲಾಸ್ಟ್ ಡಿಸೆಂಬರ್ನಲ್ಲಿ ಲಾಸ್ಟ್ ಇಯರ್ನ ಬ್ಲಾಕ್ ಬಸ್ಟರ್ ಆಗಿತ್ತು ಧುರಂಧರ್ ಸಿನಿಮಾ. ಬಟ್ ಓಪನಿಂಗ್ ಅಷ್ಟು ನೀಟಾಗಿರಲಿಲ್ಲ. ಸೊ ಓಪನಿಂಗ್ ಅಷ್ಟು ಮಟ್ಟಿಗೆ ಕಲೆಕ್ಷನ್ ಇಲ್ಲದೆ ಇದ್ರೂ ಕೂಡ ಮೌತ್ ಪಬ್ಲಿಸಿಟಿಯಿಂದ ಅದು ಹೆಚ್ಚಿನ ಕಲೆಕ್ಷನ್ ಮಾಡ್ತಾ ಹೋಯಿತು. ಬಟ್ ಟಾಕ್ಸಿಕ್ ವಿಚಾರಕ್ಕೆ ಬಂದರೆ ಟಾಕ್ಸಿಕ್ ಈಗಾಗಲೇ ಧುರಂಧರ್ನ ಬೀಟ್ ಮಾಡಿದೆ. ಅದರ ಅಂಕಿಅಂಶಗಳನ್ನು ನೆಕ್ಸ್ಟ್ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಹೇಗೆ ಅದು ಬೀಟ್ ಮಾಡಿದೆ ಅಂತ. ಬಟ್ ಸ್ಟಿಲ್ ಕನ್ನಡದ ಒಂದು ಸಿನಿಮಾಗಿಂತ ಹಿಂದೆ ಬಿದ್ದಿದೆ ಟಾಕ್ಸಿಕ್ ಡೇ 1 ಕಲೆಕ್ಷನ್ ಲೆಕ್ಕಾಚಾರದಲ್ಲಿ. ಯಾಕಂದರೆ ಈ ಹಿಂದೆ ಬಂದಂತಹ ಆ ಒಂದು ಸಿನಿಮಾ ಹ್ಯೂಜ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿತ್ತು. ಹಾಗೆ ಡೇ 1 ಕಲೆಕ್ಷನ್ನಲ್ಲೂ ಕೂಡ ಯಾರೂ ಬೀಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಕನ್ನಡದ ಸಿನಿಮಾ ಆಗಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಯಾವುದೊಂದು ಸಿನಿಮಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ನಾನು ನಿಮಗೆ ಹೇಳ್ತೇನೆ. ಇನ್ನು ಟಾಕ್ಸಿಕ್ ಬಗ್ಗೆ ಮಾತಾಡೋದಾದರೆ ಅಫ್ಕೋರ್ಸ್ ಟಾಕ್ಸಿಕ್ ಸಿನಿಮಾ ಇನ್ನೂ ನಾನು ಹೋಗಿ ನೋಡಿಲ್ಲ, ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ಸ್, ಟೈಮ್ ಶಾರ್ಟೇಜ್ ಇರೋದ್ರಿಂದಾಗಿ. ಬಟ್ ಖಂಡಿತವಾಗ್ಲೂ ಸಿನಿಮಾ ನೋಡ್ತೀನಿ. ನೋಡಾದ ಮೇಲೆ ಟಾಕ್ಸಿಕ್ ಸಿನಿಮಾ ಹೇಗಿದೆ ಅನ್ನುವಂಥ ಒಂದು ಜೆನ್ಯೂನ್ ರಿವ್ಯೂವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಬಟ್ ಈಗ ಮೊದಲು 6 ಗಂಟೆ ಶೋ ಆಯಿತು, ಅದಾದ ನಂತರ 10 ಗಂಟೆ ಶೋ, ಇದೆಲ್ಲ ಆದಮೇಲೆ ಜನ ಹೊರಗಡೆ ಬಂದು ಹೇಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಆಧರಿಸಿ ನಿಮಗೆ ಕೆಲವೊಂದಷ್ಟು ಮಾಹಿತಿಯನ್ನು, ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದಂತೂ ನಾವಿಲ್ಲಿ ಒಪ್ಕೊಳ್ಳೇಬೇಕು, ಟಾಕ್ಸಿಕ್ ಅನ್ನುವಂಥ ಒಂದು ಸಿನಿಮಾ ನಮ್ಮ ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ನಟ ಯಶ್, ರಾಕಿಂಗ್ ಸ್ಟಾರ್ ಯಶ್, ಆ ಮಟ್ಟಿಗೆ ತಮ್ಮ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಹಾಲಿವುಡ್ ರೇಂಜ್ಗೆ ನಾನು ಕನ್ನಡ ಸಿನಿಮಾವನ್ನು ತೆಗೆದುಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಕಲ್ಪನೆ ಇದೆಯಲ್ಲ, ಒಂದು ಪ್ರಯತ್ನ ಇದೆಯಲ್ಲ, ಖಂಡಿತವಾಗ್ಲೂ ಅದಕ್ಕೆ 100% ಮಾರ್ಕ್ಸನ್ನು ನಾವು ಕೊಡಲೇಬೇಕು. ಸೊ ಅದೇ ಒಂದು ಪ್ಯಾಷನ್ ಇಟ್ಕೊಂಡು, ಒಂದು ಲಾಯಲ್ಟಿಯನ್ನು ಸಿನಿಮಾ ಕಡೆಗೆ ತೋರಿಸಿ, ಒಂದು ಅದ್ಭುತವಾದಂಥ ಸಿನಿಮಾ ನಾನು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಇಟ್ಕೊಂಡು, ಆ ಪ್ರಯತ್ನ ಪ್ರತಿಫಲ ಕಾಣಲಿ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು ಯಶ್ ಏನು ಸಿನಿಮಾವನ್ನು ಮಾಡಿದ್ದಾರೆ, ಖಂಡಿತವಾಗ್ಲೂ ಅವರ ಡ್ರೀಮಿಗೆ, ಆ ಒಂದು ಕನಸಿಗೆ ಖಂಡಿತವಾಗ್ಲೂ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕು. ಹಾಗೆ ಟಾಕ್ಸಿಕ್ ಸಿನಿಮಾ ನೋಡಿರುವಂಥ ಕೆಲವೊಂದಷ್ಟು ಜನ ರಿವ್ಯೂಸ್ ನೋಡಿದ್ರೆ ಕೆಲವೊಂದಷ್ಟು ಜನ ಹೇಳೋ ಪ್ರಕಾರ ಟಾಕ್ಸಿಕ್ನಲ್ಲಿ ಯಶ್ ಅವರ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿದೆ. ಹಾಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ಮೇಕಿಂಗ್ ಕೂಡ ಒಂದು ನೆಕ್ಸ್ಟ್ ಲೆವೆಲ್ಲಿಗೆ ತಗೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ
ಕೆಲವೊಂದು ಕಡೆ ಮಿಕ್ಸ್ಡ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ, ಮಿಕ್ಸ್ಡ್ ರಿವ್ಯೂಸ್ ಕೂಡ ನಾನು ಗಮನಿಸಿದೆ. ಒಂದಷ್ಟು ಜನ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ತೆಲುಗು ಬೆಲ್ಟ್ನಲ್ಲಿ ಒಂದಷ್ಟು ಕಡೆ ಕೇಳಿದಾಗ ಅಷ್ಟರ ಮಟ್ಟಿಗೆ ಅನ್ಕೊಂಡಂತೆ ಬಂದಿಲ್ಲ ಸಿನಿಮಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಜನ ಮೂಗು ಮುರಿದಿರುವಂಥದ್ದು, ಆ ಥರದ್ದು ಒಂದಷ್ಟು ರೆಸ್ಪಾನ್ಸ್ ಕೊಟ್ಟಂಥದ್ದು ಕೂಡ ಬಂತು. ಕೆಲವೊಂದಷ್ಟು ಜನಕ್ಕೆ ಡಿಸಪಾಯಿಂಟಿಂಗ್ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದು ಯಾಕೆ ಅನ್ನುವಂಥದ್ದು ನೋಡ್ತಾ ಗೊತ್ತಿಲ್ಲ ನನಗೆ, ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾದಲ್ಲಿ ಏನು ಪ್ಲಸ್ ಇದೆ ಮೈನಸ್ ಇದೆ ಅನ್ನುವಂಥದ್ದನ್ನು ನನ್ನ ಈಗ ಹೇಳೋದಕ್ಕಾಗೋದಿಲ್ಲ. ಬಟ್ ಕೆಲವೊಬ್ರು ಹೇಳೋ ಪ್ರಕಾರ ಸ್ಕ್ರಿಪ್ಟ್ ಸ್ಟೋರಿನೇ ಇಲ್ಲ ಸಿನಿಮಾದಲ್ಲಿ ಅನ್ನುವಂಥದ್ದನ್ನ ಕೆಲವರು ಹೇಳ್ತಾ ಇದ್ದಾರೆ. ಬಾಕಿ ಎಲ್ಲವೂ ಮೇಕಿಂಗ್ ಆಗಲಿ ಅಥವಾ ಅವರ ಆ್ಯಕ್ಷನ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಇದೆಲ್ಲ ಅದ್ಭುತವಾಗಿದ್ರು ಕೂಡ ಸಿನಿಮಾಗೆ ಬೇಕಾಗಿರುವಂಥದ್ದು ನೀವೊಂದು ದೊಡ್ಡ ಮಹಲನ್ನು ಕಟ್ತೀರಿ, ಆದರೆ ಅದಕ್ಕೆ ಬೇಸ್ಮೆಂಟ್ ಅಡಿಪಾಯನೇ ಸರಿಗೆ ಹಾಕಲಿಲ್ಲ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಮನೆ ಕಟ್ಟಿ ಪ್ರಯೋಜನ ಏನು, ಅದು ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ಅನ್ನೋ ರೀತಿಯಲ್ಲಿ. ಅದೇ ರೀತಿ ಒಂದು ಸಿನಿಮಾಗೆ ಕಥೆ ಅನ್ನೋದು ಬೇಕು. ಆ ಕಥೆ ಗ್ರಿಪ್ ಎಲ್ಲೋ ಕೂಡ ತಗೊಳ್ಳೋದ್ರಲ್ಲಿ ಬಹುಶಃ ಮೇಕರ್ಸ್ ಎಡವಿದ್ದಾರೆ ಅನ್ನುವಂಥದ್ದನ್ನು ಕೆಲವೊಂದಷ್ಟು ಜನ ತಮ್ಮ ರಿವ್ಯೂಸ್ನಲ್ಲಿ ಹೇಳ್ತಾ ಹೋದ್ರು. ಜೊತೆಗೆ ತುಂಬ ಲ್ಯಾಗ್ ಇದೆ, ಹಾಗೆ ಇಲ್ಲಾಜಿಕಲ್, ಕೆಲವೊಂದಷ್ಟು ಲಿಂಕ್ಸ್ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಬಟ್ ಅದೇನೇ ಇದ್ರೂ ಕೂಡ ಒಂದು ಕನ್ನಡದ ಸಿನಿಮಾ, ಒಂದು ಈ ಮಟ್ಟಿಗೆ ಒಂದು ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ, ಸಿನಿಮಾ ತಂದಿದ್ದಾರೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಯಾರೋ ಬಹುಶಃ ಅವ್ರು ಹೇಳಿದ್ದು ಅಥವಾ ಅವ್ರು ನೋಡುವಂಥ ರೀತಿ ಬೇರೆ ಇರ್ಬೋದು, ಸಿನಿಮಾ ನೋಡಿದ ರೀತಿ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ಕೆಲವರು ನೋಡಿರುವಂಥವ್ರು ವಾವ್ ಅನ್ನುವಂಥದ್ದು ಮಟ್ಟಿಗೂ ಕೂಡ ಕೆಲವೊಂದಷ್ಟು ಜನ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಸಿನಿಮಾ ನೋಡಿ ನಿಮಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ನೀವು ಜೆನ್ಯೂನ್ ಆಗಿ ನೀವು ಹೇಳ್ಬೋದು. ನಿಮಗೆ ಸಿನಿಮಾ ಇಷ್ಟ ಆದರೆ ಓಕೆ, ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ರಿಯಾಕ್ಟ್ ಕೂಡ ಮಾಡ್ಬೋದು, ಅದು ನಿಮಗೆ ಬಿಟ್ಟಂಥ ಒಂದು ವಿಚಾರ. ಸೊ ಬೇರೆಯವ್ರು ಯಾರೋ ಹೇಳಿದ್ರು ಅಂತ ಹೇಳಿ ನಿಮ್ಮ ಒಪಿನಿಯನನ್ನು ಚೇಂಜ್ ಮಾಡ್ಕೋಬೇಡಿ. ನೀವು ಸಿನಿಮಾನ ನೋಡಿ, ಯಾವುದೇ ಸಿನಿಮಾ ಆಗಿರ್ಬೋದು. ನೀವು ಸಿನಿಮಾ ಲವರ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾಗಳನ್ನು ನೋಡಿ ಅನ್ನುವಂಥದ್ದನ್ನಷ್ಟೇ ನಾನು ನಿಮ್ಮ ಈ ಟೈಮ್ನಲ್ಲಿ ಹೇಳೋದಕ್ಕೆ ಸಾಧ್ಯ. ಸೊ ಇದೆಲ್ಲ ಒಂದು ಕಡೆ ಇದ್ರೂ ಕೂಡ, ಒಂದು ಮಿಕ್ಸಡ್ ರೆಸ್ಪಾನ್ಸ್ ಅನ್ನುವಂಥದ್ದು ಹೇಳಿದ್ರು ಕೂಡ ಕಲೆಕ್ಷನ್ ವೈಸ್ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ ಮೊದಲ ದಿನದಲ್ಲಿ ಟಾಕ್ಸಿಕ್ ಅನ್ನುವಂಥದ್ದನ್ನ ಇಲ್ಲಿ ಹೇಳಲೇಬೇಕು. ಯಾಕಂದರೆ ನಾನು ಆಗಲೇ ನಿಮ್ಗೆ ಹೇಳಿದ ಹಾಗೆ ಧುರಂಧರ್ನ ಸರ್ಪಾಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ ಟಾಕ್ಸಿಕ್ ಸಿನಿಮಾ. ಧುರಂಧರ್ ಫಸ್ಟ್ ಡೇ ಕಲೆಕ್ಷನನ್ನು ನಾವು ಗಮನಿಸಿದ್ರೆ ಕೇವಲ 28 ಕೋಟಿ ಗಳಿಸಿತ್ತು ಧುರಂಧರ್ ಸಿನಿಮಾ. ಸೊ 28 ಕೋಟಿಗಳನ್ನ ಅದು ಆಲ್ ಓವರ್ ಇಂಡಿಯಾ ಅಥವಾ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಿಲೀಸ್ ಆದಾಗ ಗಳಿಸಿದೆ 28 ಕೋಟಿ ಮಾತ್ರ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಧುರಂಧರ್ ಬಂದಾಗ ಅಂಥ ಒಂದು ಹೈಪ್ ಕ್ರಿಯೇಟ್ ಆಗಿರಲಿಲ್ಲ. ಬಟ್ ಧುರಂಧರ್ 2ಗೆ ಹೈಪ್ ಇತ್ತು, ಧುರಂಧರ್ 1ಗೆ ಅಷ್ಟು ಮಟ್ಟಿಗೆ ಹೈಪ್ ಇರಲಿಲ್ಲ. ಸೊ ಹಾಗಾಗಿ ಆರಂಭದಲ್ಲಿ ಸ್ಲೋ ಸ್ಟಾರ್ಟನ್ನು ತಗೊಂಡಂತಹ ಧುರಂಧರ್ ಅದಾದಮೇಲೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಜನ ಥಿಯೇಟರ್ಗೆ ನುಗ್ಗೋದಕ್ಕೆ ಶುರುವಾದರು. ಸೊ ಹಾಗಾಗಿನೇ ಕೊನೆಗೆ ಅದರ ಕಲೆಕ್ಷನ್ ನಾವು ನೋಡಿದ್ರೆ 1300 ಕೋಟಿಗೂ ಹೆಚ್ಚು ಧುರಂಧರ್ ಗಳಿಸಿರುವಂಥ ಕಲೆಕ್ಷನ್. ಸೊ ಓವರ್ ಆಲ್ ಆಗಿ ಸೊ ಹಾಗೆ ಟಾಕ್ಸಿಕ್ ಆಗುತ್ತಾ ಗೊತ್ತಿಲ್ಲ, ಅಥವಾ ಟಾಕ್ಸಿಕ್ಕಿಗೆ ವೈಸ್ ವರ್ಸ ಆಗುತ್ತಾ ಅದು ಗೊತ್ತಿಲ್ಲ. ಯಾಕಂದರೆ ಧುರಂಧರ್ ಆರಂಭದಲ್ಲಿ ಚೆನ್ನಾಗಿ ಕಲೆಕ್ಷನ್ ಮಾಡಲಿಲ್ಲ ಅಂದರೂ ಕೂಡ ಹೋಗ್ತಾ ಹೋಗ್ತಾ ಕಲೆಕ್ಷನ್ ಚೆನ್ನಾಗಿತ್ತು ಅಂಥೇಳಿ. ಬಟ್ ಟಾಕ್ಸಿಕ್ಕಿಗೆ ಆರಂಭದಲ್ಲಿ ಕಲೆಕ್ಷನ್ ಚೆನ್ನಾಗಿದೆ, ಇದನ್ನು ಕಾಯ್ದುಕೊಳ್ಳುತ್ತಾ ಮುಂದೆ ಗೊತ್ತಿಲ್ಲ, ಅದನ್ನು ಜನ ನಿರ್ಧಾರ ಮಾಡಬೇಕು. ಕಳೆದ ವರ್ಷದ ಬ್ಲಾಕ್ ಬಸ್ಟರ್ ಅದು ಧುರಂಧರ್ ಆಗಿತ್ತು. ಸೊ ಅದನ್ನು ಮೀರಿಸಿ ಟಾಕ್ಸಿಕ್ ಮೊದಲ ದಿನದ ಕಲೆಕ್ಷನ್, ಅದು ಮೊದಲ ದಿನ ಅಂತ ಹೇಳಿದ್ರೆ ಬರೀ ಮಾರ್ನಿಂಗ್ ಶೋ ಅಲ್ಲೇ ಈಗಾಗಲೇ ಬೀಟ್ ಮಾಡಿಬಿಟ್ಟಿದೆ. ನಾನು ಹೇಳ್ತಾ ಇರೋದು ಈಗ ಸ್ಯಾಕ್ನಿಕ್ ವರದಿ ಪ್ರಕಾರ 2 ಗಂಟೆಯ ಒಂದು ವರದಿ ಕೊಟ್ಟಿರೋ ಪ್ರಕಾರ ಟಾಕ್ಸಿಕ್ ಇದುವರೆಗೂ ಗಳಿಸಿರೋದು 54 ಕೋಟಿ 85 ಲಕ್ಷ ರೂಪಾಯಿಗಳು. ಅಂದರೆ ಹೆಚ್ಚು ಕಮ್ಮಿ 55 ಕೋಟಿ ಕಲೆಕ್ಷನ್ ಈಗಾಗಲೇ ಬರೀ ಮಾರ್ನಿಂಗ್ ಶೋ ಇಂದ ಟಾಕ್ಸಿಕ್ ಗಳಿಸ್ಕೊಂಡಿದೆ. ಅದರಲ್ಲಿ ಹಿಂದಿ ವರ್ಷನ್ ಅಲ್ಲೇನೆ ಹೆಚ್ಚು ಕಮ್ಮಿ 28 ಕೋಟಿಗೂ ಹೆಚ್ಚು ಕಲೆಕ್ಷನ್ ಟಾಕ್ಸಿಕ್ ಸಿನಿಮಾ ಮಾಡಿದೆ. ಇನ್ನು ಕನ್ನಡ ವರ್ಷನ್ 3 ಗಂಟೆವರೆಗಿನ ಒಂದು ಲೆಕ್ಕಾಚಾರ ಸಿಕ್ಕಿದೆ, ಅದರಲ್ಲಿ 14 ಕೋಟಿ ಈಗಾಗಲೇ ಟಾಕ್ಸಿಕ್ ಸಿನಿಮಾ ಗಳಿಸಿದೆ ಬರೀ ಕನ್ನಡ ವರ್ಷನಲ್ಲಿ ನಾನು ಹೇಳ್ತಾ ಇರೋದು. ಸೊ ಟೋಟಲ್ 85%ಗಿಂತ ಹೆಚ್ಚು ಆಕ್ಯುಪೆನ್ಸಿ ಥಿಯೇಟರ್ಗಳಲ್ಲಿ ಕಾಣಿಸ್ತಾ ಇದೆ, ಥಿಯೇಟರ್ಗಳು ಹೌಸ್ಫುಲ್ ಆಗ್ತಾ ಇವೆ. ಇದು ಒಂದು ಗುಡ್ ನ್ಯೂಸ್. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ ಫುಲ್ ಆಗ್ತಾ ಇಲ್ಲ, ಥಿಯೇಟರ್ಗಳು ಮುಚ್ಚೋಗ್ತಾ ಇವೆ ಅನ್ನುವಂಥ ಒಂದು ಮಾತುಗಳು, ಆ ಚರ್ಚೆಗಳು ಇರೋ ಬೆನ್ನಲ್ಲೇ ಇಂಥ ಒಂದು ದೊಡ್ಡ ಸಿನಿಮಾಗಳು ಬಂದಾಗ ಸಾಕಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಸಾಕಷ್ಟು ಜನರ ಮನೆ ನಡೆಯುತ್ತೆ, ಅವ್ರುಗಳಿಗೆ ಅವರ ಜೀವನವೂ ಕೂಡ ನಡೆಯುತ್ತೆ ಅನ್ನುವಂಥ ಒಂದು ಚರ್ಚೆಗಳೇನಿದೆಯಲ್ಲ, ಅದಕ್ಕೆ ತಕ್ಕ ಮಟ್ಟಿಗೆ ಟಾಕ್ಸಿಕ್ ಇವತ್ತು ರಿಲೀಸ್ ಆಗಿ ಒಂದು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇರುವಂಥದ್ದು ಒಂದು ಗುಡ್ ಸೈನ್ ಕನ್ನಡದ ಒಂದು ಇಂಡಸ್ಟ್ರಿ ಮಟ್ಟಿಗೆ ಹೇಳೋದಾದರೆ. ಇನ್ನು ಹಿಂದಿ, ಕನ್ನಡ, ತೆಲುಗು ವರ್ಷನ್ಸ್ ಒಳ್ಳೆ ಕಮಾಯಿ ಇದೆ, ಒಳ್ಳೆ ಓಪನಿಂಗ್ ಅಂತೂ ಫಸ್ಟ್ ಡೇಯಲ್ಲಿ ಸಿಕ್ಕಿದೆ. ಆದರೆ ಮಲಯಾಳಂ ಮತ್ತು ತಮಿಳ್ ವರ್ಷನ್ ಸ್ವಲ್ಪ ಲ್ಯಾಗಿಂಗ್ ಬಿಹೈಂಡ್ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕೋ ತಮಿಳ್ ಮತ್ತು ಮಲಯಾಳಂನಲ್ಲಿ ಅಷ್ಟು ಮಟ್ಟಿಗೆ ಕಲೆಕ್ಷನ್ಸ್ ಇನ್ನೂ ಕೂಡ ಅದ್ರ ಬಗ್ಗೆ ರಿಪೋರ್ಟು ಇಲ್ಲ, ಬಟ್ ಕಮ್ಮಿ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ. ಸೊ ಅಲ್ಲಿಗೆ ಫಸ್ಟ್ ಡೇ ಕಲೆಕ್ಷನ್ ಎಂಡ್ ಆಫ್ ದ ಡೇ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಆಲ್ಮೋಸ್ಟ್ 80 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಬಹುದು ಟಾಕ್ಸಿಕ್ ಸಿನಿಮಾ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಸೊ ಇದು ಖಂಡಿತವಾಗ್ಲೂ ಧುರಂಧರನ್ನು ಬೀಟ್ ಮಾಡಿರೋದು, ಹಾಗೆ ಬೇರೆ ಬೇರೆ ಸಿನಿಮಾಗಳಿಗಿಂತಲೂ ಕೂಡ ಹೆಚ್ಚು ಒನ್ ಡೇ ಕಲೆಕ್ಷನ್. ಆದರೆ ನಾನು ಆಗಲೇ ಹೇಳಿದೆ,
ಒಂದು ಸಿನಿಮಾಗಿಂತ ಒಂದು ಸಿನಿಮಾ ಈ ಹಿಂದೆ ಬಂದಂಥ ಸಿನಿಮಾ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಫಸ್ಟ್ ಡೇಯಲ್ಲಿ ಗಳಿಸಿತ್ತು ಅಂತೇಳಿ ಅದು ಯಾವುದು ಅಂತ ಹೇಳಿದ್ರೆ ಯಶ್ ಅವರ ಸಿನಿಮಾ KGF 2. ಇನ್ಫ್ಯಾಕ್ಟ್ ನಾವು ಟಿಕೆಟ್ ಪ್ರೀ ಬುಕ್ಕಿಂಗ್ನಲ್ಲೂ ಕೂಡ ನೋಡಿದ್ವಿ. ಈಗ ಟಾಕ್ಸಿಕ್ ಬಗ್ಗೆ ಹೇಳೋದಾದ್ರೆ 18 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಆಲ್ರೆಡಿ ಫಸ್ಟ್ ಡೇ ಸೋಲ್ಡ್ ಔಟ್ ಆಗಿವೆ. ಸೊ ಇದರಿಂದಾಗಿ ಒಳ್ಳೆ ಕಲೆಕ್ಷನ್ಸ್ ಕೂಡ ಇದೆ ಟಾಕ್ಸಿಕ್ಕಿಗೆ. ಬಟ್ KGF 2 ಸಿನಿಮಾ ಬಂದಾಗ ಸೊ ಮೊದಲ ಡೇ ಕಲೆಕ್ಷನ್ ಅದು ಗಳಿಸಿದಂಥದ್ದು 116 ಕೋಟಿ ಒಂದು ದಿನದಲ್ಲಿ, 116 ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು ಒಂದೇ ದಿನದಲ್ಲಿ. ಸೊ ಈ ಕಲೆಕ್ಷನನ್ನು ಇದುವರೆಗೂ ಯಾವ ಸಿನಿಮಾನು ಕೂಡ ಬೀಟ್ ಆಗಿಲ್ಲ. ಯಶ್ ಸಿನಿಮಾ ಬಹುಶಃ ಟಾಕ್ಸಿಕ್ ಸಿನಿಮಾ ಆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ನಿರೀಕ್ಷೆ ಇತ್ತು. ಬಹುಶಃ ಎಸ್ಟಿಮೇಟ್ ಮಾಡಿರೋ ಪ್ರಕಾರ 80 ಕೋಟಿ ಅಥವಾ 85 ಕೋಟಿಯಷ್ಟು ಕಲೆಕ್ಷನ್ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿವೆ. ಸೊ ಅದೇನೇ ಇದ್ರೂ ಕೂಡ ಒಂದು ಪ್ರಯತ್ನ, ಕನ್ನಡದ ಮಣ್ಣಿನಿಂದ ಕನ್ನಡದ ಒಂದು ಸಿನಿಮಾ ಹಾಲಿವುಡ್ ರೇಂಜ್ನಲ್ಲಿ ಮಾಡಿರುವಂಥ ಒಂದು ಸಿನಿಮಾ ಅನ್ನುವಂಥದ್ದನ್ನು ಏನು ಪ್ರೊಜೆಕ್ಟ್ ಮಾಡಿದ್ದಾರೆ, ಇಂಥ ಸಿನಿಮಾಗಳು ಸೋಲಬಾರದು ಅನ್ನುವಂಥದ್ದು ಒಬ್ಬ ಸಿನಿಮಾ ಪ್ರೇಮಿಯಾಗಿ ಹೇಳ್ಬೋದಾದಂಥ ಒಂದು ಮಾತು. ಸೊ ಹಾಗಾಗಿ ಎಲ್ಲರೂ ಸಿನಿಮಾ ನೋಡಿ ನಿಮಗೆ ಇಷ್ಟ ಆಗುತ್ತಾ, ಯಾವ ಅಂಶ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಬಟ್ ನಾನು ಯಾರೋ ಹೇಳಿದ್ರು ಅಂತ ಕೇಳಿಕೊಂಡು ನಾನು ಸಿನಿಮಾನೇ ನೋಡಲ್ಲ ಅಂತ ಹೇಳಿದ್ರೆ ನೀವು ಒಬ್ಬ ಸಿನಿಮಾ ಲವರ್ ಆಗಿದ್ಕೊಂಡು ಮಾಡುವಂಥ ಕೆಲಸ ಅದಲ್ಲ. ಸೊ ಒಂದು ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಸಿನಿಮಾ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ಹೇಳಿದ್ರೆ ನಾವುಗಳು ಹೋಗಿ ಸಿನಿಮಾ ನೋಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಚಾರ ನಾನು ನಿಮಗೆ ಇಲ್ಲಿ ಹೇಳಬೇಕು ಅಂದ್ಕೊಂಡೆ. ಪೈಪೋಟಿ ಇರುವಂಥದ್ದು ಈಗ ಲಾಸ್ಟ್ ವೀಕ್ನಲ್ಲಿ ತೆಲುಗುಲ್ ಒಂದು ಸಿನಿಮಾ ಬಂತು, ಇರುಮುಡಿ ಸಿನಿಮಾ, ರವಿತೇಜ ಅವರು ಮಾಡಿರುವಂಥ ಒಂದು ಸಿನಿಮಾ. ಬಹುಶಃ ಈಗ ಟಾಕ್ಸಿಕ್ ಸಿನಿಮಾ ಬಂದಾಗ ಅದಕ್ಕೆ ಕೊಟ್ಟಂತಹ ಸ್ಕ್ರೀನ್ಗಳು, ಇರುಮುಡಿ ಕೊಟ್ಟಿದ್ದಂಥ ಒಂದು ಶೋಗಳು ಅದೆಲ್ಲವೂ ಸ್ವಲ್ಪ ಕಮ್ಮಿ ಆಯಿತು, ಟಾಕ್ಸಿಕ್ಕಿಗೆ ಜಾಸ್ತಿ ಆಯಿತು. ಒಂದು ರೀತಿ ಕಂಪ್ಯಾರಿಸನ್ ಖಂಡಿತವಾಗ್ಲೂ ಸಿನಿಮಾ ಟು ಸಿನಿಮಾ ಕಂಪ್ಯಾರಿಸನ್ ಇಲ್ವೇ ಇಲ್ಲ. ಯಾಕಂದರೆ ಇರುಮುಡಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಫಾದರ್ ಮತ್ತು ಡಾಟರ್ ನಡುವೆ, ಅಪ್ಪ ಮಗಳ ನಡುವೆ ಒಂದು ಬಾಂಧವ್ಯದ ಒಂದು ಸಿನಿಮಾ, ನಿಜಕ್ಕೂ ತುಂಬ ಚೆನ್ನಾಗಿರುವಂಥ ಒಂದು ಸಿನಿಮಾ, ಒಳ್ಳೆಯ ಸಿನಿಮಾ ಇರುಮುಡಿ ಸಿನಿಮಾ ಮಾಡಿದ್ದಾರೆ ರವಿತೇಜ. ಬಹಳಷ್ಟು ವರ್ಷಗಳು, ಆಲ್ಮೋಸ್ಟ್ ಒಂದು 5 ವರ್ಷಗಳ ಬಳಿಕ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ರವಿತೇಜ ಅವರ ಒಂದು ಕರಿಯರ್ ಕೂಡ ಸ್ಟೇಕ್ ಮೇಲಿತ್ತು. ಎಲ್ಲಿ ಈ ಸಿನಿಮಾ ಕ್ಲಿಕ್ ಆಗಲಿಲ್ಲ ಅಂತ ಹೇಳಿದ್ರೆ ಅವರ ಮುಂಬರುವಂಥ ಸಿನಿಮಾಗಳ ಮೇಲೂ ಕೂಡ ಎಫೆಕ್ಟ್ ಆಗೋ ರೀತಿಯಲ್ಲಿತ್ತು. ಬಟ್ ರವಿತೇಜ ಹ್ಯಾಸ್ ಡನ್ ಟ್ರಮೆಂಡಸ್ಲಿ ವೆಲ್. ತುಂಬ ಒಳ್ಳೆಯ ಒಂದು ಸಿನಿಮಾ. ನಾನಾಗಲೇ ಹೇಳಿದಾಗೆ ತಂದೆ ಮತ್ತು ಮಗಳ ಒಂದು ಸೆಂಟಿಮೆಂಟ್ ಇರುವಂಥ ಒಂದು ಸಿನಿಮಾ. ಜೊತೆಗೆ ಹೆಣ್ಣು ಮಕ್ಕಳನ್ನು ಹೇಗೆ ನಾವು ಬೆಳೆಸಬೇಕು, ಹೇಗೆ ಅವ್ರನ್ನ ಧೈರ್ಯಶಾಲಿಗಳಾಗಿ ಬೆಳೆಸಬೇಕು, ಯಾವುದೇ ವಿಚಾರ ಇರಲಿ ಏನೇ ಬಂದರೂ ಕೂಡ ಎದೆಗುಂದಬಾರ್ದು, ಆ ಧೈರ್ಯ ತುಂಬಬೇಕು, ಹೆಣ್ಣು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವಂಥ ಒಂದು ಫೈನಲ್ ಮೆಸೇಜನ್ನು ಕೊಡುವಂಥ ಒಂದು ಸಿನಿಮಾ ಕೂಡ ಆಗಿ ಇರುಮುಡಿ ಸಿನಿಮಾ ನಿಂತಿದೆ. ಒಂದು ಒಳ್ಳೆಯ ಸಿನಿಮಾ. ಮುಂದಿನ ಹಂತದಲ್ಲಿ ಅದಕ್ಕೆ ಶೋ ಜಾಸ್ತಿ ಆಗ್ಬೋದು, ಇದ್ರ ಶೋ ಕಮ್ಮಿ ಆಗ್ಬೋದು, ಅಥವಾ ಈ ಶೋಸ್ ಹಾಗೆ ಕಂಟಿನ್ಯೂ ಆಗಿ ಟಾಕ್ಸಿಕ್ಕಿಗೆ ಇರುಮುಡಿ ಶೋಸ್ ಕಮ್ಮಿ ಆಗ್ಬೋದು. ವಾಟ್ ಎವರ್ ಇಟ್ ಮೇ ಬಿ, ಕೊನೆಗೆ ಡಿಸೈಡ್ ಮಾಡುವಂಥವ್ರು ಜನ ಯಾವಾಗ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಒಳ್ಳೆ ಸಿನಿಮಾ ಚೆನ್ನಾಗಿದೆ, ನೋಡಬೇಕು ಅನ್ನುವಂಥ ಒಂದು ಮಾತುಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೋ, ಸೊ ಆಗ ಜನ ಥಿಯೇಟ್ರಿಗೆ ರಶ್ ಆಗ್ತಾರೆ. ಈಗಾಗಲೇ 21ನೇ ತಾರೀಕು ಲಾಸ್ಟ್ ವೀಕೆ ರಿಲೀಸ್ ಆಗಿರೋದ್ರಿಂದ ಇರುಮುಡಿಗೆ ಈ ಮೌತ್ ಪಬ್ಲಿಸಿಟಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಮಂಗಳವಾರದ ದಿನ ಥಿಯೇಟರ್ಗಳು ಆಲ್ಮೋಸ್ಟ್ 80% ಫಿಲ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಟ್ ಈಗ ಟಾಕ್ಸಿಕ್ ಹವಾದಲ್ಲಿ ಇರುಮುಡಿ ಕಳೆದು ಹೋಗುತ್ತಾ, ಅಥವಾ ಇರುಮುಡಿ ಮತ್ತೆ ಬ್ಯಾಕ್ಫೈರ್ ಮಾಡುತ್ತಾ ಟಾಕ್ಸಿಕ್ಕಿಗೆ, ಮತ್ತೆ ಫೀನಿಕ್ಸ್ನಂತೆ ಎದ್ದು ನಿಲ್ಲುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡಬೇಕು. ಸೊ ಎರಡೂ ಸಿನಿಮಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳು. ಖಂಡಿತವಾಗ್ಲೂ ನೀವು ನೋಡಿ ನಿಮಗೆ ಯಾವ ಸಿನಿಮಾ ಇಷ್ಟ ಆಯಿತು ಅನ್ನುವಂಥದ್ದನ್ನು ನೀವು ತಿಳಿಸ್ಬೋದು. ನಾನು ಮತ್ತೊಮ್ಮೆ ಇದನ್ನೇ ಹೇಳೋದು, ನೀವು ಸಿನಿಮಾ ಲವರ್ ಆಗಿದ್ದರೆ, ಸಿನಿಮಾಗಳನ್ನು ನೋಡಬೇಕು ಅಂತ ಇಷ್ಟಪಡೋರಾದರೆ ಖಂಡಿತವಾಗ್ಲೂ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾನ ಒಂದ್ಸತಿ ನೋಡಿ ನಿಮಗೆ ಏನನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.